ಸತ್ಯ ಬಂದ್ರಲ್ಲ ಮಾವ ಎಲ್ಲಿ? ಅವ್ರ ಹಳೆ ಸ್ನೇಹಿತರು ಸಿಕ್ಕರು ಮಾತಾಡ್ತಾ ನಿಂತರು, ಬರ್ತಾರೆ. ಯಾಕೆ ಏನಾಯ್ತು? ಜಗ್ಗಿ ನಮ್ಮನೆಗೆ ಬಂದು ಗಲಾಟೆ ಮಾಡಿ ಹೋದ್ಮೇಲೆ ದೇವಸ್ಥಾನದಲ್ಲಿ ಜಾಜಿಗೆ ಅಡ್ಡ ಹಾಕಿ ಉಂಗ್ರ ತೊಡ್ಸದ್ನಂತೆ. ಅವಳ ಜೊತೆ ನಿಶ್ಚಿತಾರ್ಥ ಆಗಿದೆ, ಮುಂದೆ ಮದ್ವೆನೂ ಮಾಡ್ಕೋತೀನಿ ಅಂತ ಗುಲ್ಲೆಪ್ಸಿದಾನಂತೆ ರೀ. ನಿನ್ ಕಿವಿಗೂ ಬಿತ್ತ? ಊರ್ಗೂರೇ ಸುದ್ದಿ ಆಗಿದೆ ಇದು. ನಮ್ಮನೆ ವಿಚಾರ ನನ್ನ ಕಿವಿಗೆ ಬೀಳ್ದೆ ಇರತ್ತಾ? ಕಿರಾಣಿ ಅಂಗಡಿಗೆ ಹೋಗಿದ್ದೆ, ಬಾಲ್ ಸುಬ್ರಹ್ಮಣ್ಯ ಅವ್ರು ಸಿಕ್ಕಿ ವಿಚಾರ ತಿಳಿಸಿದ್ರು. ಎಲ್ಲಿ ಗಂಟು ಬಿದ್ನೋ ಜಗ್ಗಿ ಅನ್ನೋ ಹಾಳು ಶನಿ. ನಿನ್ನ ಕಿವಿಗೆ ಅಷ್ಟೇ ಬಿದ್ದಿದೆ ನಿನ್ನ ಪುಣ್ಯ. ಊರಲ್ಲಿ ಜನ ನನ್ನೇನ್ ಕೇಳ್ತಿದಾರ ಗೊತ್ತಾ? ಯಾವುದೋ ಹುಡುಗಿನ ಕರ್ಕೊಂಬಂದು ಜಗ್ಗಿಗೆ ಮಾರಾಟ ಮಾಡ್ತಿದ್ಯಂತೆ, ಎಷ್ಟು ಲಕ್ಷಕ್ಕೆ ಅಂತ ಕೇಳ್ತಿದ್ದಾರೆ. ಏನು ಉತ್ತರ ಕೊಡ್ಲಿ? ಅಯ್ಯೋ ದೇವ್ರೆ, ಇನ್ನು ಏನೇನೆಲ್ಲ ನೋಡ್ಬೇಕು ಈ ಜಗ್ಗಿ ಅವಾಂತರದಿಂದ. ಎಲ್ಲಿದ್ದಾಳೆ ಜಾಜಿ? ಕರಿಯವಳನ್ನ. ಅದೇನು ಉಂಗ್ರನೋ ಕಿತ್ತು ಬಿಸಾಕಣ ಅವಳ ಕೈಯಿಂದ. ಅಯ್ಯೋ, ಅವಳೆಲ್ಲಿದ್ದಾಳೆ? ಇನ್ನೂ ಬಂದೇ ಇಲ್ಲ. ದೇವಸ್ಥಾನದಲ್ಲೇ ಇರ್ಬೇಕು, ನಿಮಗ್ ಸಿಕ್ಲಿಲ್ವಾ? ಚೆನ್ನಾಗಿ ಕೇಳ್ತೀಯ. ಅವಳು ಅಲ್ಲಿದ್ದಿದ್ರೆ ಕರ್ಕೊಂಡ್ ಬರ್ತಿರ್ಲಿಲ್ವಾ? ವಿಷಯ ಇಲ್ಲಿವರೆಗೂ ಬರೋಕ್ ಬಿಡ್ತಾ ಇದ್ನಾ? ವಿಷಯ ಹೇಳೋದು ಬಿಟ್ಟು ಪುರಾಣ ಓದ್ತಾ ಇದ್ಯಾ. ಈಗ ಎಲ್ಲಿಂದ ಹುಡ್ಕೋದು ಅವಳನ್ನ? ನನಗೆ ಯಾಕೋ ಭಯ ಆಗ್ತಿದೆ ರೀ. ಅಯ್ಯೋ, ಈಗಾಗಿರೋ ಅವಾಂತರಗಳೇ ಸಾಕು, ನೀನ್ ಬೇರೆ ಭಯ ಅಂತ ಹೆದರ್ಸ್ಬೇಡ. ಅಲ್ಲ, ಉಂಗ್ರನೇ ತೊಡ್ಸಿರೋ ಜಗ್ಗಿ ನಮ್ ಜಾಜಿನ ಪುಸ್ಲಾಯಿಸಿ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬಿಟ್ರೆ ಏನ್ ಗತಿ? ಬರೀ ಕೆಟ್ಟದ್ದನ್ನೇ ಯೋಚನೆ ಮಾಡ್ಬೇಡ್ವೆ, ಸುಮ್ನೆ ಇರು.